ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಒಂದು ವ್ಲಾಗ್ ಹಾಕಿದ್ದೆ. ಅದೇ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಇದು. ಇದು ನೆಕ್ಸ್ಟ್ ಡೇ ನಾನು ಫಸ್ಟ್ ಏನು ಕ್ಲೀನಿಂಗ್ ಶುರು ಮಾಡಿದೆ. ಅವತ್ತು ನನಗೆ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಏನು ಪಾತ್ರೆ ಇತ್ತು, ಪಾತ್ರೆನಷ್ಟೇ ಕ್ಲೀನ್ ಮಾಡಿಕೊಂಡೆ. ಮೇಲೆ ಇರುವಂಥ ಕಾಳು ಡಬ್ಬಗಳು ಮತ್ತು ಕ್ಯಾಬಿನೆಟ್ ಅದೆಲ್ಲ ಏನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ನಾನು ನೆಕ್ಸ್ಟ್ ಡೇ ಶನಿವಾರ ಎದ್ದು ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಭಾತ್ ಮಾಡಿದ್ದೆ. ಬಿಸಿಬೇಳೆಭಾತ್ ಎಲ್ಲ ತಿಂದು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕಾಫಿ ಎಲ್ಲ ಕುಡಿದು ಆನಂತರ ನಾನು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಕಾಳು ಡಬ್ಬಗಳು ಅದೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ಕೋಬೇಕಿತ್ತು. ಮತ್ತು ಕ್ಯಾಬಿನೆಟ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಹಾಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ. ನನಗೆ ಜಾಸ್ತಿ ಟೈಮ್ ಇಲ್ದಿರೋ, ನಾನು ಲಾಸ್ಟ್ ವೀಕ್ ವ್ಲಾಗಲ್ಲೇ ಹೇಳಿದೆ. ಜಾಸ್ತಿ ಟೈಮ್ ಇಲ್ದಿರೋ ಕಾರಣ ಬೇಗ ಮಾಡ್ಕೋಬೇಕಿತ್ತು. ನಿಜವಾಗ್ಲೂ ನನಗೆ ಅಡುಗೆ ಮನೆ ಕೆಲಸ ಇಷ್ಟೊತ್ತು ಟೈಮ್ ಹಿಡಿಸುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ 2 ದಿನ ಕಂಪ್ಲೀಟಾಗಿ 2 ದಿನ ನನಗೆ ಆ ಕೆಲಸ ಆಯಿತು. ಅಂದರೆ ಮೇಲ್ಗಡೆ ಇರೋ ಸಾಮಾನೇನು ತೆಗೀಲಿಲ್ಲ ಅಂದರೂ ಕೂಡ ಬರೀ ಕೆಳಗಡೆ ಕ್ಲೀನ್ ಮಾಡೋದಕ್ಕೆ ಆ ಕೆಳಗಡೆ ಅಡುಗೆ ಮನೆ ಸೆಲ್ಫು ಮತ್ತು ಕಾಳು ಡಬ್ಬಗಳು ಮತ್ತು ಪಾತ್ರೆಗಳು ಡೈಲಿ ಯೂಸ್ ಮಾಡುವಂಥದ್ದು ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟು 2 ಡೇಸ್ ಅಂತೂ ಆಯಿತು. ನಿಜವಾಗ್ಲೂ ತುಂಬಾ ಕಿಚನ್ ಕ್ಲೀನ್ ಮಾಡೋದು ತುಂಬಾ ಟೈಮ್ ಹಿಡ್ಸುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದು ಜೋಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಡೇಸ್ ಕಂಪ್ಲೀಟಾಗಿ 2 ಡೇಸ್ ಆಗೋಯಿತು. ಹಾಗಾಗಿ ಇವಾಗೆಲ್ಲ ಒಂದೊಂದೇ ಐಟಮ್ಸ್ ಏನಿದೆ, ಕಾಳು ಡಬ್ಬಗಳು ಮತ್ತು ಇಲ್ಲಿರೋವಂಥ ಕೆಲವೊಂದು ಸಣ್ಣ ಪುಟ್ಟ ಡಬ್ಬಗಳು ಅದು ಇದು ಎಲ್ಲನೂ ತೊಗೊಂಡೋಗಿ ಹೊರಗಡೆ ಇಡ್ತಾಯಿದ್ದೀನಿ. ಫಸ್ಟು ಎಲ್ಲ ಹೊರಗಡೆ ಹಾಕಿಬಿಟ್ರೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಎಲ್ಲ ಹೊರಗಡೆ ತೊಗೊಂಡೋಗಿ ಇಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಸುಮಾರು ದಿನವೇ ಆಗಿತ್ತು. ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಇದ್ದಿದ್ದರಿಂದ ನನಗೆ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಅಲ್ಲಿದ್ದಲ್ಲೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಎಲ್ಲ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇರೋದು. ಈ ಕಡೆ ಏನೂ ಕ್ಲೀನ್ ಮಾಡಿರಲಿಲ್ಲ. ರೀಸೆಂಟಾಗಿ ಅಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಇವಾಗ ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ಅಲ್ಲಿ ಕಸ ಎಲ್ಲ ತಕ್ಕೊಂಡು ಒರೆಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರಿಗೆ ಸೋಪ್ ಆಯಿಲ್ ಹಾಕ್ಕೊಂಡು ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಸ್ಕ್ರಬ್ ಹಾಕಿ ಉಜ್ಜೋದು ಅದೆಲ್ಲ ಏನೂ ಮಾಡ್ತಾಯಿಲ್ಲ. ಜಸ್ಟ್ ನೀರೊಳಗೆ ಸೋಪ್ ಆಯಿಲ್ ಹಾಕ್ಬಿಟ್ಟು ಅದನ್ನು ಬಟ್ಟೆನಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ತುಂಬ ಏನು ಗಲೀಜಾಗಿರಲಿಲ್ಲ, ಸ್ವಲ್ಪ ಧೂಳಿತ್ತು. ಧೂಳನ್ನೆಲ್ಲ ಕ್ಲೀನಾಗಿ ತಕ್ಕೊಂಡು ಆನಂತರ ಸೋಪ್ ಆಯಿಲ್ ಹಾಕ್ಬಿಟ್ಟು ನೀರಲ್ಲಿ ಒರೆಸ್ಕೊಂಡೆ. ತುಂಬ ಬೇಗ ಆರ್ಕೋತು. ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ತುಂಬ ಬೇಗ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಏನು ನಾನು ನಿನ್ನೆನೇ ಹೇಳಿದ್ದೀನಿ. ಆಲ್ಮೋಸ್ಟು 3 ವಿಶೇಷ ಇದೆ. ಫಸ್ಟು ಜಾತ್ರೆ ಇದೆ, ಸಂಕ್ರಾಂತಿ ಹಬ್ಬ, ಹಾಗೆ ಓಂ ಶಕ್ತಿ ಮಾಲೆ ಹಾಕೋತಾ ಇದ್ದೀನಿ. ಹಾಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ಎಲ್ಲದಕ್ಕೂ ಒಂದೇ ಸತಿ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು 3 in 1 ಆಗುತ್ತೆ ಅಂಥೇಳಿ ನಾನು ಕ್ಲೀನಿಂಗ್ನ ಶುರು ಮಾಡ್ಕೋತಾ ಇದ್ದೀನಿ. ಮಧ್ಯೆ ಸ್ವಲ್ಪ ಮಾಡ್ಕೋಬೋದಿತ್ತು, ಬಟ್ ಮಧ್ಯೆ ಮಾಡ್ಕೊಂಡ್ರೂ ಕೂಡ ಮನೇಲಿ ಹೊರಗಡೆ ನಾನ್ ವೆಜ್ ತಿನ್ನೋದು ಮತ್ತು ಬರೋದು ಮತ್ತೆಲ್ಲ ಮುಟ್ಟೋದು ಇದೆಲ್ಲ ಆಗುತ್ತೆ. ಹಾಗಾಗಿ ಬೇಡ, ನಾನ್ ವೆಜ್ಜು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಆನಂತರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನ್ ವೆಜ್ಜು ನಾನು ಲಾಸ್ಟ್ ವೀಕಲ್ಲಿ ನಾನ್ ವೆಜ್ ತಿಂದಿದ್ದು. ಅದಾದಮೇಲೆ ನಾವು ನಾನ್ ವೆಜ್ ಏನೂ ತಿನ್ನೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಈಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಓಂ ಶಕ್ತಿಗೆ ಹೋಗಿ ಬರೋ ತನಕ ಬಂದು ಅದಾದಮೇಲೆ 9 ಡೇಸು ಎಷ್ಟು ಅಂತ ಗೊತ್ತಿಲ್ಲ ನಾನು, ಯಾಕೆಂದರೆ ಫಸ್ಟ್ ಟೈಮ್ ಓಂ ಶಕ್ತಿ ಮಾಲೆನ ಹಾಕ್ತಾ ಇರೋದು. ನನಗೂ ಅಷ್ಟಾಗಿ ಯಾವ ಥರ ಮಾಡಬೇಕು ಅನ್ನೋದು ನನಗೂ ಅಷ್ಟಾಗಿ ಗೊತ್ತಿಲ್ಲ.
ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನನಗೂ ಯಾವ ಥರ ಮಾಡಬೇಕು ಏನು ಅದೆಲ್ಲ ಸ್ವಲ್ಪ ನನಗೂ ಕನ್ಫ್ಯೂಷನ್ಸ್ ಇದೆ. ಬಟ್ ಮನಿ ಕ್ಲೀನ್ ಅಂತೂ ನಾನು ಮಾಡ್ಕೋತಾ ಇದ್ದೀನಿ. ಸೊ ನೋಡೋಣ ದೇವರು ಯಾವ ರೀತಿ ನಮ್ಮನ್ನು ಅವ್ರ ದಾರಿಲೇ ಕರ್ಕೊಂಡು ಹೋಗ್ತಾರೋ ಸೊ ಆ ರೀತಿ ಮಾಡೋದಾಗತ್ತೆ ಅಂಥೇಳಿ ಎಲ್ಲನೂ ಕ್ಲೀನ್ನ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನೆಕ್ಸ್ಟು ಮಂಗಳವಾರ ಸಂಕ್ರಾಂತಿ ಹಬ್ಬದ ದಿನ ಮಾಲೆ ಹಾಕ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಮಾಲೆ ಹಾಕ್ಕೊಂಡ್ರೆ ಬುಧವಾರ ಮತ್ತು ಬುಧವಾರ ಒಂದು ದಿವಸ ಮನೇಲಿರ್ಬೋದು. ಅಂದರೆ 3 ದಿವಸ ಇರೋ ಹಂಗೆ ಮತ್ತು 5 ದಿನ ಇರೋ ಥರ ಮಾಲೆನ ಹಾಕ್ಕೋಬೇಕಂತೆ. ಸೊ ಅವ್ರವ್ರ ಅನುಕೂಲ, ಸೊ ಅವ್ರವ್ರ ಮನೇಲಿ ಹೇಗೆ ಅನುಕೂಲ ಇರುತ್ತೋ ಸೊ ಹಾಗೆ ಮಾಡ್ಕೋಬೋದು. ತುಂಬ ಟೈಮ್ ಇರೋರು 9 ದಿವಸ ಹಾಕ್ಕೋತಾರೆ, ಮತ್ತು 11 ದಿವಸ ಹಾಕ್ಕೋತಾರೆ. ಸೊ ಹೀಗೆ 5, 3, 9 ಸೊ ಈ ರೀತಿ ಬೆಸ ಸಂಖ್ಯೆಯಲ್ಲಿ ಮಾಲೆನ ಹಾಕ್ಕೋಬೋದು. ಬಟ್ ನನಗೆ ಜಾಸ್ತಿ ರಜಾ ಸಿಗದಿರೋ ಕಾರಣ 1 ವಾರದ ಮಟ್ಟಿಗೆ ನಾನು ರಜೆ ಹಾಕ್ಕೊಂಡಿರೋದು. ಸೊ ಹಾಗಾಗಿ ಇವಾಗ 3 ದಿನ ಮಾಲೆ ಹಾಕ್ಕೊಂಡು ಹೋಗಿ ಬರೋ ಥರ ಅಂಥೇಳಿ ರಜೆ ಹಾಕ್ಕೊಂಡಿರೋದು. ಸೊ 3 ದಿನಕ್ಕೆ ಅಂತ ಡಿಸೈಡ್ ಆಗಿದ್ದೀನಿ. ಫಸ್ಟು 5 ದಿನಕ್ಕೆ ಅಂದ್ಕೊಂಡಿದ್ದೆ, ಬಟ್ 5 ದಿನ ಮಾಲೆ ಹಾಕ್ಕೊಂಡು 5 ದಿನ ಮತ್ತೆ ಟ್ರಿಪ್ ಹೋಗೋಕ್ಕೆ ಆಗಲ್ಲ, ಅಲ್ಲೇ 10 ಡೇಸ್ ಆಗಿಬಿಡುತ್ತೆ. ಸೊ ಹಾಗಾಗಿ 3 ದಿನಕ್ಕೆ ಮಾಲೆನ ಹಾಕ್ಕೊಂಡು ನೆಕ್ಸ್ಟು 5 ದಿನ ಟ್ರಿಪ್ಪು ಪ್ಯಾಕೇಜ್ ಇರೋದು. ಸೊ 5 ದಿನ ಟ್ರಿಪ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ನಾನು ನೆಕ್ಸ್ಟ್ ಮಂಗಳವಾರ ಸಂಕ್ರಾಂತಿ ಹಬ್ಬದ ದಿನ ಹಾಕ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗೊತ್ತಿರೋರ ಜೊತೆ ಹೋದರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಸೊ ಗೊತ್ತಿರೋರ ಜೊತೆ ಹೋಗೋಕ್ಕೆ ನಮ್ಮ ಮಾವವರು ಹೋಗ್ತಾ ಇದ್ದಾರೆ, ನಮ್ಮಮ್ಮವರ ಅಣ್ಣ. ಸೊ ಅವರು ವರ್ಷ ಹೋಗ್ತಾರೆ. ಸೊ ಹಾಗಾಗಿ ವರ್ಷ ಅವರು ಹೋಗಿ ಅವ್ರಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಕೂಡ ಒಂದು ಧೈರ್ಯ ಮಾಡಿ ಹೋಗ್ಬೋದು ಅಂಥೇಳಿ ಧೈರ್ಯ ಮಾಡಿ ಹೊರಟಿರೋದು ಅಷ್ಟೇ. ಸೊ ಏಕೆಂದರೆ ನಾನಿದು 9 ವರ್ಷದ ಪ್ರಯತ್ನ, ನಾನು ನಿಜವಾಗ್ಲೂ ಸತತವಾಗಿ 9 ವರ್ಷದ ಪ್ರಯತ್ನದ ನಂತರ ಓಂ ಶಕ್ತಿ ಮಾಲೆ ಹಾಕ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಸೊ 9 ವರ್ಷಗಳಿಂದ ನಾನು ತುಂಬಾ ಮಾಲೆ ಹಾಕ್ಕೋಬೇಕು, ತಾಯಿಗೆ ಹೋಗಬೇಕು, ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಏನಂದರೆ ಒಂದೊಂದು ಟೈಮಲ್ಲಿ ಅಮೌಂಟ್ ಅಡ್ಜಸ್ಟ್ ಆಗಿರಲ್ಲ, ಒಂದೊಂದು ಟೈಮಲ್ಲಿ ಟೈಮ್ ಇರಲ್ಲ, ಇನ್ನೊಂದು ಟೈಮಲ್ಲಿ ಡಿಸೈಡ್ ಮಾಡಿರಲ್ಲ ಹೋಗಬೇಕು ಅಂತ. ಸೊ ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗ್ತಾನೇ ಇರೋದು. ಸೊ ಬಟ್ ಈ ಸತಿ ಇಲ್ಲ, ಟೆನಿಕಾಸ್ಟ್ ನಾನು ಈ ವರ್ಷ ಹೋಗಲೇಬೇಕು ಅಂತ ಹೇಳಿ ಫಸ್ಟಿಂದನೇ ಪ್ಲ್ಯಾನ್ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇರೋದು. ಸೊ ಅದೇ ಒಂದು ಇದಕ್ಕೆ ನನಗೆ 5 ಡೇಸ್ ಟ್ರಿಪ್ ಸಿಕ್ಕಿದ್ದು. ಬಟ್ ನಾನು ಫಸ್ಟಿಗೆ ಚೀಟಿ ಹಾಕೋದಾಗಲಿ ಅದೆಲ್ಲ ಏನೂ ಹಾಕಿರಲಿಲ್ಲ. ಸೊ ಹಾಗಾಗಿ ನನಗೆ 5 ಡೇಸ್ದು ಸಿಕ್ಕಿದ್ದು. ಸೊ ಇವಾಗ ಪರವಾಗಿಲ್ಲ, ಮೊದಲನೇ ಯಾತ್ರೆ ಅಲ್ವಾ, 5 ಡೇಸ್ ತಾಯಿ ದರ್ಶನ ಮಾಡೋಕ್ಕೆ ಎಷ್ಟು ದಿನ ಆದ್ರೇನು, ಸೊ ಹೋಗಿ ಬರೋಣ ಅಂಥೇಳಿ ಡಿಸೈಡ್ ಮಾಡಿ ಒಪ್ಕೊಂಡು ಇವಾಗ ಕ್ಲೀನಿಂಗ್ ಎಲ್ಲ ಶುರು ಮಾಡಿದ್ದೀನಿ. ಸೊ ನೋಡೋಣ, ತಾಯಿನ ನಂಬಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ನಮ್ಮ ಜೀವನ ಏನೇ ಇದ್ದರೂ ಏನೇ ಆಗಿದ್ದರೂ ದೇವ್ರ ಹತ್ರ ನಾವು ಹೇಳ್ಕೊಬೇಕಂತ. ಸೊ ದೇವ್ರ ಹತ್ರನೇ ಹೇಳ್ಕೊಳ್ಳೋಣ. ನಮ್ಮ ಕಷ್ಟ ಏನಿದ್ರು, ನಮ್ಮ ತೊಂದರೆಗಳೇನಿದ್ರು, ಪ್ರಾಬ್ಲಮ್ಸ್ ಏನಿದ್ರು ದೇವ್ರ ಹತ್ರನೇ ಹೇಳ್ಕೋಬೇಕು. ಸೊ ದೇವ್ರ ಹತ್ರನೇ ಹೇಳ್ಕೊಳ್ಳೋಣ. ಸೊ ದೇವರು ಯಾವುದನ್ನು ಕೂಡ ನಮ್ಮ ಕೈ ಬಿಡಲ್ಲ, ನಮ್ಮ ಕೈ ಬಿಡದೆ ಎಲ್ಲದನ್ನು ಕರುಣಿಸ್ಲಿ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗೆ ನೋಡಿ, ಇದೆಲ್ಲ ಕ್ಲೀನ್ ಆಯಿತು. ಆಲ್ಮೋಸ್ಟ್ ಈ ಕಡೆ ಕಿಟಕಿನೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಕ್ಯಾಬಿನೆಟಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗೆ ಈ ಇದು ಸ್ಟ್ಯಾಂಡಲ್ಲಿ ಏನಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನೋಡ್ಬೋದು, ಇನ್ನು ವಾಶ್ ಮಾಡೋದು ಇನ್ನೊಂದಿಷ್ಟಿದೆ. ಸೊ ಇದನ್ನೆಷ್ಟು ವಾಶ್ ಮಾಡಿಬಿಟ್ರೆ ಅಡುಗೆ ಮನೆ ಕೆಲಸ ಮುಗೀತು. ಬೆಳಗ್ಗೆಯಿಂದ ಒಂದು ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನೋಡಿ ಲಾಸ್ಟ್ ಫೈನಲ್ಲು. ಸೊ ನನ್ನ ಅಡುಗೆ ಮನೆ ಕೆಲಸ ಮುಗೀತು. ಸೊ ಈ ರೀತಿ ಕಾಣ್ತಾ ಇದೆ, ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಸೊ ತುಂಬ ಸಿಂಪಲ್ಲಾಗಿ ಜೋಡಿಸ್ಕೊತೀನಿ. ನಾನೇನು ಅಷ್ಟೊಂದೆಲ್ಲ ಅಡುಗೆ ಮನೆ ಡೆಕೋರೇಟ್ ಎಲ್ಲ ನಾನೇನು ಮಾಡಿಲ್ಲ. ಸೊ ನಮ್ಮ ಅಡುಗೆ ಮನೆ ಹೇಗಿದೆ ಸೊ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ.
ಸೊ ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಿದ್ರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಹಾಗಿದ್ರೆ ಬರಲಾ? ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು, ಬಾಯ್.